ಕಣಚೂರು ವೈದ್ಯಕೀಯ ಕಾಲೇಜಿನ ಪೀಡಿಯಾಟ್ರಿಕ್ಸ್ ವಿಭಾಗವು ಚರ್ಮರೋಗ ವಿಭಾಗದ ಸಹಯೋಗದೊಂದಿಗೆ ಜೂನ್ 13 ಶನಿವಾರ ಬೆಳಗ್ಗೆ 9 ಗಂಟೆಗೆ ಕಣಚೂರು ವೈದ್ಯಕೀಯ ಕಾಲೇಜಿನಲ್ಲಿ ಮಕ್ಕಳ ಚರ್ಮರೋಗಶಾಸ್ತ್ರದ ಮೇಲೆ ಕೇಂದ್ರೀಕರಿಸಿದ ವಿಶೇಷ ನಿರಂತರ ವೈದ್ಯಕೀಯ ಶಿಕ್ಷಣ ಸಮ್ಮೇಳನವನ್ನು ಘೋಷಿಸಿದೆ. ಈ ಶೈಕ್ಷಣಿಕ ಉಪಕ್ರಮವನ್ನು ಮುನ್ನಡೆಸುವ ಸಾಂಸ್ಥಿಕ ನಾಯಕತ್ವ ತಂಡದಲ್ಲಿ ಅಧ್ಯಕ್ಷ ಡಾಕ್ಟರ್ ಯುಕಿ ಮೋನು, ನಿರ್ದೇಶಕ ರೆಹಮಾನ್ ಮತ್ತು ಡೀನ್ ಡಾಕ್ಟರ್ ಶಹನಾಜ್ ಸೇರಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ. ನಮಸ್ಕಾರ. ಇವತ್ತು ಈ ಪ್ರೆಸ್ ಕಾನ್ಫರೆನ್ಸ್ ಮಾಡೋ ಉದ್ದೇಶ, ನಾವು ಕಣಚೂರು ಮೆಡಿಕಲ್ ಕಾಲೇಜಲ್ಲಿ ಪಿಡಿಯಾಟ್ರಿಕ್ ಅಂದರೆ ಮಕ್ಕಳ ತ್ವಚೆಯ ಪ್ರಾಬ್ಲಮ್ಗಳ ಬಗ್ಗೆ CME ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಷನ್ CME ಮಾಡ್ತಾ ಇದ್ದೇವೆ. ಅದರ ಬಗ್ಗೆ ಕೆಲವು ಮಾಹಿತಿಗಳನ್ನು ನಾವು ಕೊಡಲಿಕ್ಕೆ ಇಲ್ಲಿ ಬಂದಿದ್ದೇವೆ. ನಮ್ಮ ಜೊತೆಗೆ ಡಾಕ್ಟರ್ ಸಂಶಾದ್, ಪ್ರೊಫೆಸರ್ ಎಮೆರಿಟಸ್, ಕಣಚೂರು ವಿದ್ಯಾಸಂಸ್ಥೆ, ಕಣಚೂರು ಮೆಡಿಕಲ್ ಕಾಲೇಜು, ಡಾಕ್ಟರ್ ಚೇತನ್, ಪ್ರೊಫೆಸರ್, ಕಣಚೂರು ಪಿಡಿಯಾಟ್ರಿಕ್ ವಿಭಾಗ, ಕಣಚೂರು ಮೆಡಿಕಲ್ ಕಾಲೇಜು, ಮತ್ತು ನಾನು ಡಾಕ್ಟರ್ ಫರ್ನಾಂಡಿಸ್, HOD ಕಣಚೂರು ಪಿಡಿಯಾಟ್ರಿಕ್ಸ್ ವಿಭಾಗ, ಕಣಚೂರು ಮೆಡಿಕಲ್ ಕಾಲೇಜು. ಜೂನ್ 13ರಂದು ಬೆಳಿಗ್ಗೆ 10ಕ್ಕೆ ನಡೆಯಲಿರುವ ಉದ್ಘಾಟನಾ ಸಮಾರಂಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಹಾಜಿ ಯುಕಿ ಮೋನು, ನಿರ್ದೇಶಕರಾದ ಅಬ್ದುಲ್ ರೆಹಮಾನ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಶೈಕ್ಷಣಿಕ ಮತ್ತು ಕ್ಲಿನಿಕಲ್ ನಾಯಕತ್ವವನ್ನು ವೇದಿಕೆಯಲ್ಲಿ ಡೀನ್ ಡಾಕ್ಟರ್ ಶಹನಾಜ್ ಮಾಣಿಪ್ಪಾಡಿ, ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಅಂಜನ್ ಕುಮಾರ್ ಪ್ರತಿನಿಧಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಆರೋಗ್ಯ ವಿಜ್ಞಾನ ಸಲಹಾ ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಹೆಜಮಾಡಿ ಮತ್ತು ಕೌನ್ಸಿಲ್ ಸದಸ್ಯ ಡಾಕ್ಟರ್ ME ಪ್ರಭು ಸೇರಿದ್ದಾರೆ. ಮುಖ್ಯ ಆಡಳಿತಾಧಿಕಾರಿ ಡಾಕ್ಟರ್ ರೋಹನ್ ಎಸ್ ಮೋನಿಸ್ ಹಾಜರಿರುತ್ತಾರೆ ಎಂದು ತಿಳಿಸಲಾಯಿತು. ಏನಂದರೆ ಈ ಸಲ ನಮ್ಮದು CME, ನಾವು ಪ್ರತಿ ಸಲ ನಮ್ಮ ಕಣಚೂರಲ್ಲಿ ಮಕ್ಕಳದು ಸ್ಪೆಷಾಲಿಟಿ, ಎಲ್ಲ ಥರದ ಸ್ಪೆಷಾಲಿಟಿ ಉಂಟು. ಪ್ರತಿ ಸಲ ನಾವು ಆ ಸ್ಪೆಷಾಲಿಟಿ ಥರ ಇದ್ದ ಥರ CME ಮಾಡ್ತಾಯಿದ್ದೇವೆ. ಲಾಸ್ಟ್ ಇಯರ್ ನಾವು ಪೀಡಿಯಾಟ್ರಿಕ್ ಗ್ಯಾಸ್ಟ್ರೋ CME ಮಾಡಿದ್ದೇವೆ. ಆಮೇಲೆ ಅದರ ನಂತರ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿ CME ಮಾಡಿದ್ದೇವೆ. ದೆನ್ ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿ CME ಮಾಡಿದ್ದೇವೆ. ಈ ಸಲ ನಾವು ಆರಿಸಿಕೊಂಡ ಟಾಪಿಕ್ ಏನಂದರೆ ಪೀಡಿಯಾಟ್ರಿಕ್ ಡರ್ಮಟಾಲಜಿ, ದಟ್ ಇಸ್ ಮಕ್ಕಳ ಚರ್ಮದ ವಿಷಯದ ಮೇಲೆ. ಇದು ಟಾಪಿಕ್ನ ನಾವು ಡಿಪಾರ್ಟ್ಮೆಂಟ್ ಆಫ್ ಪೀಡಿಯಾಟ್ರಿಕ್ಸ್ ಆ್ಯಂಡ್ ಡಿಪಾರ್ಟ್ಮೆಂಟ್ ಆಫ್ ಡರ್ಮಟಾಲಜಿ ಇಬ್ಬರು ಸೇರಿ ಮಾಡುವಂಥ CME ಇದು ಆಗಿದೆ. ನಮ್ಮದು ಮ್ಯಾನೇಜ್ಮೆಂಟ್ ಅವರು ಈ ಥರ CME ಕಂಡಕ್ಟ್ ಮಾಡಲಿಕ್ಕೆ ಭಾಳ ಪ್ರೋತ್ಸಾಹ ಮಾಡ್ತಾರೆ. ನಮ್ಮದು ಚೇರ್ಮನ್ ಡಾಕ್ಟರ್ ಹಾಜಿ ಯುಕೆ ಮೋನು ಅವರು, ನಮ್ಮದು ಡೈರೆಕ್ಟರ್ ಮಿಸ್ಟರ್ ಅಬ್ದುಲ್ ರೆಹಮಾನ್ ಅವರು, ಮತ್ತು ನಮ್ಮದು ಡೀನ್ ಡಾಕ್ಟರ್ ಶಹನವಾಜ್ ಮಣಿಪಾಡಿ ಅವರು. ಇವರೆಲ್ಲರೂ ನಮಗೆ ಈ ಥರ ಮಾಡಲಿಕ್ಕೆ ಭಾಳ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಕಾರಣ ಈ ಸಲ ನಾವು ಪೀಡಿಯಾಟ್ರಿಕ್ ಡರ್ಮಟಾಲಜಿ ಆರಿಸ್ಕೊಂಡಿದ್ದೇವೆ. ಮೇನ್ಲಿ ಪೀಡಿಯಾಟ್ರಿಕ್ ಡರ್ಮಟಾಲಜಿ ಯಾಕಂದರೆ ಯೂಶ್ವಲಿ ನಾವು ಭಾಳಷ್ಟು ಮಕ್ಕಳ ಕೇಸ್ ನೋಡಬೇಕಾದ್ರೆ ಶೇಕಡ 10-20% ಅಷ್ಟು ಮಕ್ಕಳ ಚರ್ಮ ರೋಗಕ್ಕಾಗಿ ಭಾಳ ಜನ ಬರ್ತಾರೆ. ಇದಾದ ಕಾರಣಕ್ಕೆ ನಮಗೆ ಚರ್ಮದ ಬಗ್ಗೆನೂ ಸ್ವಲ್ಪ ಸ್ಪೆಷಾಲಿಟಿ ಗೊತ್ತಿರಬೇಕಾಗತ್ತೆ. ಏನಾಗುತ್ತೆ, ಮೆಡಿಕಲ್ ಕಾಲೇಜ್ ಆದರೆ ಪರವಾಗಿಲ್ಲ, ಯಾಕಂದ್ರೆ ನಮ್ಮ ಜೊತೆ ನಮ್ಮದು ಡರ್ಮಟಾಲಜಿ ಸ್ಪೆಷಲಿಸ್ಟ್ ಇರ್ತಾರೆ, ನಾವು ಕ್ರಾಸ್ ರೆಫರೆನ್ಸು ಮಾಡ್ಕೊಳ್ಬೋದು. ಅದೇ ಹೊರಗಡೆ ವಿಲೇಜಸ್ಸಲ್ಲಿ ನೋಡಬೇಕಾದ್ರೆ ಡರ್ಮಟಾಲಜಿಸ್ಟ್ ಯೂಶಲಿ ಸಿಗಲ್ಲ. ನಾವು ಆವಾಗ ಏನಾಗ್ತದೆ, ಇದ್ರ ಬಗ್ಗೆ ನಾವು ತಿಳ್ಕೊಂಡ್ರೆ ಯಾವ ಥರ ಕೇಸಸ್ನ ನಾವು ಟ್ರೀಟ್ ಮಾಡ್ಬೋದು, ಯಾವ ಥರ ಕೇಸಸ್ನ ನಾವು ಡರ್ಮಟಾಲಜಿಗೆ ಸ್ಪೆಷಲಿಸ್ಟಿಗೆ ಕಳಿಸ್ಬೋದು ತಿಳಿತದೆ. ಅದೇ ಸಲುವಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕಾಗಿ ಇದು ಸ್ಪೆಷಾಲಿಟಿ ಸ್ವಲ್ಪ ನಮಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಸಲುವಾಗಿ ನಾವು ಬೆಂಗಳೂರಿಂದ ಪೀಡಿಯಾಟ್ರಿಕ್ ಡರ್ಮಟಾಲಜಿಸ್ಟ್ ಸ್ಪೆಷಲಿಸ್ಟ್ ಮಾಡಿದಂಥ ಇಬ್ಬರು ಡಾಕ್ಟರ್ಗೆ ಕರೆಸಿದ್ದೇವೆ. ಮತ್ತು ಮಣಿಪಾಳಿಂದನೂ ಡರ್ಮಟಾಲಜಿ HODನ ಕರೆಸಿದ್ದೇವೆ. ಮತ್ತು ನಮ್ಮದು ಲೋಕಲಿ ಸ್ಪೆಷಲಿಸ್ಟ್ ಇದ್ದಾರೆ, ಅಲರ್ಜಿ ಸ್ಪೆಷಲಿಸ್ಟ್ ಇದ್ದಾರೆ, ಮಕ್ಕಳ ಸ್ಪೆಷಲಿಸ್ಟ್ ಇದ್ದಾರೆ. ಅವರೆಲ್ಲನೂ ಕರೆಸಿ ಈ CMEಯನ್ನು ಮಾಡ್ತಾಯಿದ್ದೇವೆ. ಈ CMEಯಲ್ಲಿ ಖಾಲಿ ಲೆಕ್ಚರ್ ಮಾತ್ರ ಅಲ್ಲ, ಕೇಸ್ ಬೇಸ್ಡ್ ಟಾಪಿಕ್ ಡಿಸ್ಕಷನ್ ನಡೀತಾ ಇರ್ತದೆ. ಮತ್ತು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಬಗ್ಗೆ ಡಿಸ್ಕಷನ್ ನಡೆಯಲಿದೆ. ಮತ್ತು ಮಕ್ಕಳಿಗೆ ಇದು ಕ್ವೆಶನ್ಸ್ ಕೇಳಲಿಕ್ಕೂ ಪ್ರೋತ್ಸಾಹ ಆಗುತ್ತೆ. ಮತ್ತು ವರ್ಕ್ಶಾಪ್ ಅಲ್ಲ, ಇದು ಏನಂದರೆ ಪೆನಲ್ ಡಿಸ್ಕಷನ್ಸು ನಡೀಲಿಕ್ಕಿದೆ. ಈ ಥರ ಪೆನಲ್ ಡಿಸ್ಕಷನ್ ನಡಿಬೇಕಾದ್ರೆ ಏನಾಗುತ್ತೆ ಅಂದರೆ ನಾವು ಕೇಸೆಲ್ಲ ಡಿಸ್ಕಸ್ ಮಾಡ್ತೇವೆ. ಇದು ಖಾಲಿ ಲೆಕ್ಚರ್ ಅಷ್ಟೇ ಅಲ್ಲ, ಇವನ್ ಡಾಕ್ಟರ್ಸಿಗೂ ಅಷ್ಟೇ ಅಲ್ಲ, ಇವನ್ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸಿಗೂ ಇದು ಹೆಲ್ಪ್ ಆಗುತ್ತದೆ. ಇದು ಈ ಬರೋ ಜೂನ್ 13 ಬೆಳಗ್ಗೆ 9 ಗಂಟೆಗೆ ಉಂಟು. ಪ್ಲಸ್ ಇನಾಗ್ರೇಷನ್ ಸೆರೆಮನಿ 10:30 ಉಂಟು. ಈ ಇನಾಗ್ರೇಷನ್ ಸೆರೆಮನಿಯನ್ನು ನಮ್ಮ ಚೇರ್ಮನ್ ಆದ ಡಾಕ್ಟರ್ ಹಾಜಿ ಯುಕೆ ಮೋನು ಅವರು, ಮತ್ತು ಡೈರೆಕ್ಟರ್ ಅಬ್ದುಲ್ ರೆಹಮಾನ್ ಸರ್ ಅವರು, ಆಮೇಲೆ ಡೀನ್ ಶಹನವಾಜ್ ಸರ್ ಅವರು, ಮತ್ತು ನಮ್ಮದು ಅಡ್ವೈಸರ್ ಕಮಿಟಿ, ಮೆಡಿಕಲ್ ಅಡ್ವೈಸರಿ ಕಮಿಟಿ ಡಾಕ್ಟರ್ ಇಸ್ಮಾಯಿಲ್ ಸರ್, ಮತ್ತು ಡಾಕ್ಟರ್ ME ಪ್ರಭು ಅವರು, ಆಮೇಲೆ ನಮ್ಮದು MS ಡಾಕ್ಟರ್ ಅಂಜನ್ ಸರ್ ಅವರು, ಮತ್ತು ಲಾಸ್ಟ್ ಅವರ CEO ಡಾಕ್ಟರ್ ರೋಹನ್ ಮೋನಿಸ್ ಅವರು ಭಾಗವಹಿಸಲಿದ್ದಾರೆ. ಮೇನ್ಲಿ
ಅನ್ನೋದು ಅದೆಲ್ಲ ಕಡೆ ಉಂಟು. ಈಗ ಸದ್ಯಕ್ಕೆ ಹೇರ್ ಲಾಸು, ಸೋರಿಯಾಸಿಸ್ಸು ಮತ್ತು ಇದು ವೈಟ್ ಪ್ಯಾಚ್ ಅಂತ ಹೇಳ್ತೇವೆ, ಈ ಥರ ಭಾಳಷ್ಟು ಕೇಸು ಮುಂಚೆನೂ ಇದೆ. ಸೊ ಈ ಥರ ಭಾಳಷ್ಟು ಕೇಸು ಬರ್ತಾ ಇದ್ವು. ಈಗ ಅದ್ರ ಬಗ್ಗೆ ನಮಗೆ ಜಾಸ್ತಿ ಟ್ರೀಟ್ಮೆಂಟ್ ಆಪ್ಷನ್ಸ್ಗಳು ಸಿಗ್ತಾ ಇದ್ದಾವೆ. ಮುಂಚೆ ಏನಾದರೂ ಖಾಲಿ ಆಯಿಂಟ್ಮೆಂಟ್ ಕೊಡ್ತಿದ್ವಿ ಅಥವಾ ಒಂದು ಟ್ಯಾಬ್ಲೆಟ್ ಕೊಡ್ತಿದ್ವಿ, ಈಗ ಫೋಟೋಥೆರಪಿ ಯೂನಿಟ್ಸು ಆ ಥರ ಭಾಳಷ್ಟು ಆಪ್ಷನ್ಸ್ಗಳು ಬರ್ತಾ ಇದ್ದಾವೆ. ಸೊ ಇದ್ರ ಬಗ್ಗೆ ನಮಗೆ ಜಾಸ್ತಿ ಮಾಹಿತಿ ಬಂದಿದ್ದಾವೆ. ಇದನ್ನು ತಿಳಿಸ್ಲಿಕ್ಕೆ ನಮಗೆ ಈ ಡಾಕ್ಟರ್ಸ್ಗಳು ನಮಗೆ ಹೇಳಲಿಕ್ಕಿದ್ದಾರೆ. ಹಾಂ, ಹೌದು ಸೋಪ್ಗಳನ್ನು ಈಗ ಮಕ್ಕಳದೇ ಸೋಪ್ ಸ್ಪೆಷಲಿಸ್ಟಲ್ಲಿ ಬರ್ತಾ ಇದ್ದಾವೆ. ಭಾಳಷ್ಟು ಇದು ನಮ್ಮದು ಫಾರ್ಮಸ್ಯೂಟಿಕಲ್ ಕಂಪ್ನೀಸ್ ಮಕ್ಕಳಿಗೆ ಸ್ಪೆಷಾಲಿಟಿ, ಅದರಲ್ಲಿ ಕೆಮಿಕಲ್ಸ್ ಕಡಿಮೆ ಇರುವಂಥದ್ದು ಸೋಪು ಬರ್ತಾ ಇದ್ದಾವೆ. ಸೊ ಅದ್ರ ಬಗ್ಗೆನೂ ನಾವು ಹೇಳ್ತಾ ಇದ್ದೇವೆ. ಹಾಂ, ನ್ಯೂಬಾರ್ನ್, ಎಸ್ಪೆಷಲಿ ನ್ಯೂಬಾರ್ನ್, ಈಗ ನವಜಾತ ಶಿಶು ಟಾಪಿಕ್ಕು ಉಂಟು. ಸೊ ಆ ಮಕ್ಕಳಲ್ಲೂ ಕೆಲವೊಂದು ರ್ಯಾಷಸ್ ನಾರ್ಮಲ್ ಆಗಿ ಬರುವಂತಿರ್ತವೆ, ಕೆಲವೊಂದು ರ್ಯಾಷಸ್ಸು ಟ್ರೀಟ್ಮೆಂಟ್ ಬೇಕಾಗಿರ್ತವೆ. ಸೊ ಅವೆರಡು ರ್ಯಾಷಸ್ನ ಅದು ಡಿಫ್ರೆನ್ಸಸ್ನ ನಾವು ಹೇಳಲಿಕ್ಕಿದ್ದೇವೆ. ಈ CME ಬಗ್ಗೆ ನಮ್ಮ ಡಾಕ್ಟರ್ ಚೇತನ್ ಎಲ್ಲ ವಿವರಿಸಿ ಹೇಳಿದ್ದಾರೆ. ಇದರ ಮೇನ್ ಉದ್ದೇಶ ಏನಂದರೆ, ಈಗ ನಾನು ಮೆಡಿಕಲ್ ವಿದ್ಯಾರ್ಥಿ ಇದ್ದಾಗ ನಮಗೆ ಡರ್ಮಟಾಲಜಿ ಡಿಪಾರ್ಟ್ಮೆಂಟೇ ಒಂದು ದೊಡ್ಡ ಇದಾಗಿತ್ತು. ಈಗ ಏನಾಗಿದೆ, ಈ ಮಕ್ಕಳ ವಿಭಾಗದ ಸ್ಪೆಷಲಿಸ್ಟು, ಚರ್ಮದ ಸ್ಪೆಷಲಿಸ್ಟು ಈಗ ತುಂಬ ಜನ ಬರ್ತಿದ್ದಾರೆ. ಯಾಕಂದರೆ ಮಕ್ಕಳಿಗೂ ದೊಡ್ಡವ್ರಿಗೂ ಭಾಳ ವ್ಯತ್ಯಾಸ ಉಂಟು. ಮಕ್ಕಳಲ್ಲಿ ಇರೋ ಕಾಯಿಲೆ ಬೇರೆ. ಈಗ ಎಟೋಪಿಕ್ ಎಕ್ಸಿಮಾ ಅಂತ ಬರ್ತದೆ, ಅಲರ್ಜಿ. ಈಗ ಎನ್ವೈರ್ಮೆಂಟ್ ತುಂಬ ಈಗ ಚೇಂಜಸ್ ಆಗಿರೋದ್ರಿಂದ ಮತ್ತು ತಾಯಿ ಹಾಲು ಕೊಡದೇ ಇರೋದ್ರಿಂದ ತುಂಬ ಕಾಯಿಲೆಗಳು, ಚರ್ಮದ ಕಾಯಿಲೆ ಬರೋ ಚಾನ್ಸ್ ಉಂಟು. ಸೊ ಇದಕ್ಕೆ ತಕ್ಕಂತೆ ಕರೆಕ್ಟ್ ಟ್ರೀಟ್ಮೆಂಟ್ ಕೊಡೋದಾದರೆ ಈ ಸ್ಪೆಷಲಿಸ್ಟೇ ನಮ್ಮಲ್ಲಿ MD ಡರ್ಮಟಾಲಜಿ ಮಾಡೋರಿದ್ದಾರೆ, MD ಪೀಡಿಯಾಟ್ರಿಕ್. ಈ ವಿದ್ಯಾರ್ಥಿಗಳಿಗೆ ಇದನ್ನು ಕರೆಕ್ಟ್ ಮಾಹಿತಿ ಸಿಕ್ಕಿ ಅದನ್ನು ಮುಂದೆ ಇದನ್ನು ಮುಂದುವರಿಸಿ ಮಕ್ಕಳಿಗೆ ಕರೆಕ್ಟ್ ಟ್ರೀಟ್ಮೆಂಟ್ ಸಿಗ್ಬೋದು. ಈಗ ಮುಂಚೆ ಬರ್ತ್ ಮಾರ್ಕ್ಸ್ ಅಂತ ಇತ್ತು, ಅದು ಸುಮ್ಮನೆ ಹಾಗೆ ಬಿಡ್ತಾಯಿದ್ರು. ಈಗ ನೋಡಿ, ಯಾವುದೇ ಸ್ಕಿನ್ ಕಾಯಿಲೆ ಇದ್ದರೆ ಮಕ್ಕಳಿಗೆ ಅದು ಒಂದು ತುಂಬ ಸೈಕಲಾಜಿಕಲ್ ಇಂಪ್ಯಾಕ್ಟ್. ಅವನು ಸ್ಕೂಲ್ ಹೋಗೋದಾದರೂ ಎಲ್ಲ ಅವನು ಫ್ರೆಂಡ್ಸು ಎಲ್ಲ ಅನಿಸ್ಬೋದು. ಈಗ ಬರ್ತ್ ಮಾರ್ಕ್ಸಿಗೆ ಲೇಸರ್ ಟ್ರೀಟ್ಮೆಂಟ್ ಬಂದಿದೆ. ಅದಕ್ಕೆ ಸ್ಪೆಷಲಿಸ್ಟ್ ಡಾಕ್ಟರ್ ನಿಖಿತಾ ಸೋನ್ಸ್, ಇಲ್ಲೇ ನಮ್ಮ ಡಾಕ್ಟರ್ ಸಂತೋಷ್ ಸೋನ್ಸಿನ ಡಾಕ್ಟ್ರ್ ಅವರು ಎಲ್ಲ ಮಾಹಿತಿ ಇದನ್ನು ಬ್ಯಾಂಗ್ಳೂರು ಕಾರ್ಪೊರೇಟ್ ಹಾಸ್ಪಿಟ್ಲಲ್ಲಿ ಅವರು ಅವರು ಕೂಡ ಬಂದು ನಮಗೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತಾರೆ. ಇದೆಲ್ಲ ಮುಂಚೆ ಇರಲಿಲ್ಲ. ಪರ್ಟಿಕ್ಯುಲರ್ಲಿ ಈ ವೈಟ್ ಪ್ಯಾಚಸ್ ವಿಟಿಲಿಗೋ ಇದೆಯಲ್ಲ, ಅದಕ್ಕೂ ಸಾಧಾರಣ ಮಟ್ಟಿಗೆ ಈಗ ಟ್ರೀಟ್ಮೆಂಟ್ ಬಂದಿದೆ. ಮುಂಚೆ ಏನು ಟ್ರೀಟ್ಮೆಂಟ್ ಇರಲಿಲ್ಲ. ಮತ್ತು ಮಕ್ಕಳಲ್ಲಿ ತುಂಬ ಈ ಫಂಗಲ್ ಇನ್ಫೆಕ್ಷನ್ಸು, ಸ್ಕಿನ್ ಇನ್ಫೆಕ್ಷನ್ಸು, ಮತ್ತು ಈ ತಲೆಯಲ್ಲಿ ಏನಾಗೋದು, ಮತ್ತು ಸ್ಕೇಬಿಸು, ಅದು ಸಣ್ಣ ಪುಟ್ಟ ಪ್ರಾಬ್ಲಮ್. ಬಟ್ ಅದು ಬಿಟ್ಟರೆ ತುಂಬ ಹಾನಿಯಾಗೋ ಚಾನ್ಸಸ್ ಇರ್ತದೆ. ಸೊ ಇದನ್ನೆಲ್ಲ ಮಾಹಿತಿ ಚೆನ್ನಾಗಿ ತಿಳ್ಕೊಂಡು ನಮ್ಮ ಈಗ ಬರ್ತಿರೋ ಸ್ಟೂಡೆಂಟ್ಸು ತಿಳಿದು ಇದನ್ನು ಮುಂದೆ ಒರೆಸಲಿ ಅಂತ ಹೇಳಿಬಿಟ್ಟು ನಾವು ಆವಾಗ ಈ ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಷನ್ ಮಾಡ್ತಾರೆ. ಈ ಸ್ವಲ್ಪ ಜಾಸ್ತಿ ಆಗಿದ್ದಾವೆ. ಅಂದರೆ ಕಳೆದ 5-6 ವರ್ಷದಿಂದಾಗಿ ಗ್ಲೋಬಲ್ ವಾರ್ಮಿಂಗ್, ಅಂದರೆ ಹೀಟ್ ತುಂಬ ಜಾಸ್ತಿ ಇರೋದ್ರಿಂದ ಸ್ಪೆಷಲಿ ಫಂಗಲ್ ಇನ್ಫೆಕ್ಷನ್ಗಳು, ಸ್ಕಿನ್ ಇನ್ಫೆಕ್ಷನ್ಗಳು ಮೊದಲೇ ಅಷ್ಟು ಬರ್ತಾ ಇರಲಿಲ್ಲ. ಈಗ ಕಳೆದ 2-3 ವರ್ಷದಿಂದ ಜಾಸ್ತಿ ಹೀಟಾಗಿ 32 ಡಿಗ್ರಿಗಿಂತ ಜಾಸ್ತಿ. ಯಾವಾಗಲೂ ಮಂಗಳೂರು ವೆದರ್ ಈಗ ಖಾಲಿ ಹೀಟ್ ಮತ್ತು ಹ್ಯುಮಿಡಿಟಿ, ತುಂಬ ಹ್ಯುಮಿಡಿಟಿ ಮತ್ತು ಮಳೆ. ಸೊ ಎರಡೇ, ಇಲ್ಲಿ ಚಳಿಗಾಲ ಇಲ್ಲ ಇನ್ನು. ಸೊ ಅದರಿಂದಾಗಿ ಕೆಲವು ಕಂಡೀಷನ್ಗಳು ಈಗ ಜಾಸ್ತಿಯಾಗಿ ಬರ್ತಾ ಇದ್ದಾವೆ. ಸೊ ಸ್ಪೆಷಲಿ ಫಂಗಲ್ ಇನ್ಫೆಕ್ಷನ್ಗಳು, ಸ್ಕಿನ್ ಇನ್ಫೆಕ್ಷನ್ಗಳು ಈಗ ಮನೆಯ ವಾತಾವರಣದಲ್ಲಿ ಅದು ಅಲ್ಲೇ ಇರ್ತದೆ ಯೂಶ್ವಲಿ, ಗೊತ್ತಾಯ್ತಲ್ಲ. ಸೊ ನಾವು ಅದಕ್ಕೆ ಪ್ರಿಕಾಷನ್ ತೊಗೊಳ್ಳಿಲ್ಲ ಆದರೆ ಸೊ ಆ ಇನ್ಫೆಕ್ಷನ್ಗಳು ಜಾಸ್ತಿ ಆಗ್ತವೆ. ಅದರ ಬಗ್ಗೆ ಅಪ್ಡೇಟೆಡ್ ಮಾಹಿತಿ, ಅಂದರೆ ತ್ವರಿತ ಮಾಹಿತಿ ಬಗ್ಗೆ ಕೂಡ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಕಾಮನ್ ಕಂಡೀಷನ್ ಈಗ ಜಾಸ್ತಿಯಾಗಿ ಬರುವಂಥದ್ದು ಮೇನ್ಲಿ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬ್ಯಾಂಗ್ಳೂರಿಂದ ಅವರು ಸ್ಕಿನ್ ಸ್ಪೆಷಲಿಸ್ಟ್ ಡಾಕ್ಟರ್ ಸಹನಾ ಶ್ರೀನಿವಾಸ್, ಹೌದು, ಮಕ್ಕಳ ಸ್ಕಿನ್ ಸ್ಪೆಷಲಿಸ್ಟು. ಮತ್ತು ಡಾಕ್ಟರ್ ಸಹನಾ ಅಂತ ಇನ್ನೊಬ್ಬರು ಬರ್ತಾ ಇದ್ದಾರೆ, ಅವರು ಚೆನ್ನೈಯಿಂದ ಬರ್ತಾ ಇದ್ದಾರೆ. ಮತ್ತು ಡಾಕ್ಟರ್ ನಿಖಿತಾ ಸೋನ್ಸ್, ಡಾಕ್ಟರ್ ನಿಮಗೆ ಹೇಳಿದರು ಆಲ್ರೆಡಿ, ಅವರೆಲ್ಲ ಡಾಕ್ಟರ್ ಸಂತೋಷ್ ಪೀಡಿಯಾಟ್ರಿಷಿಯನ್ ಅವರ ಮಗಳು. ಸೊ ಮತ್ತು ಮಣಿಪಾಲ್ ಸ್ಕಿನ್ ಡಿಪಾರ್ಟ್ಮೆಂಟಿನ HOD ಅವರು ಕೂಡ ಬರ್ತಾ ಇದ್ದಾರೆ. ಮತ್ತು ನಮ್ಮ ಯನೋಪಯ್ಯ ಮೆಡಿಕಲ್ ಕಾಲೇಜಿಂದ ಫ್ಯಾಕಲ್ಟಿ ಕೂಡ ಬರ್ತಾ ಇದ್ದಾರೆ. ಸೊ ಕೆಲವು ಲೋಕಲ್ ಫ್ಯಾಕಲ್ಟಿ ಮತ್ತು ಕೆಲವು ಔಟ್ಸೈಡ್ ಮ್ಯಾಂಗ್ಳೂರ್ ಫ್ಯಾಕಲ್ಟಿ ಅವರು ಕೂಡ ಬರ್ತಾ ಇದ್ದಾರೆ. ಸೊ ಇವರೆಲ್ಲ ಪಿಡಿಯಾಟ್ರಿಷಿಯನ್ಸು, ಮೇನ್ಲಿ ಪಿಡಿಯಾಟ್ರಿಕ್ಸಲ್ಲೇ ಅವರು ಸ್ಪೆಷಲೈಸ್ ಮಾಡಿ ಸ್ಕಿನ್ ಬಗ್ಗೆ ಜಾಸ್ತಿ ರಿಸರ್ಚ್ ಅಥವಾ ಮಾಹಿತಿಯನ್ನು ಪಡ್ಕೊಂಡವರು. ಸೊ ಅದರಲ್ಲಿ ಫೆಲೋಶಿಪ್ ಮಾಡಿದವರು, ಅದರಲ್ಲಿ DM ಮಾಡಿದವರು
ಮಕ್ಕಳಿಗೆ ಸ್ಕಿನ್ ಪ್ರಾಬ್ಲಮ್ಸು ಬಂದ ಕೂಡಲೇ ಗೊತ್ತಾಗ್ತದೆ. ಒಂದಂದರೆ ತಾಯಿ ನೋಡ್ತಾ ಇರ್ತಾರೆ, ಒಂದು ಥಿಂಗ್ ಅವೇರ್ನೆಸ್ ತುಂಬ ಜಾಸ್ತಿ. ಮತ್ತು ಸ್ಕಿನ್ ಇನ್ಫೆಕ್ಷನ್ಗಳಿಂದ ಇಚ್ಚಿಂಗು, ಸಣ್ಣ ಮಗು ಆದರೆ ಸರಿಯಾಗಿ ಮಲಗೋದಿಲ್ಲ, ಸೊ ಅದರಲ್ಲಿ ನೋವು, ಇಚ್ಚಿಂಗು ಗೊತ್ತಾಯ್ತಲ್ಲ. ಸೊ ಮಗು ಕಿರಿಕಿರಿ ಮಾಡ್ತಾ ಇರುತ್ತೆ. ಸೊ ಮತ್ತು ಇದೆ ಅದನ್ನು ಕರೆಕ್ಟಾಗಿ ಟ್ರೀಟ್ ಮಾಡಲಿಲ್ಲ ಆದರೆ ಹಾಗೆ ಅದನ್ನು ಜಾಸ್ತಿಯಾಗಿ ಫುಲ್ ಬಾಡಿಗೆ ಸ್ಪ್ರೆಡ್ ಆಗ್ಬೋದು, ಆ ಥರ ಎಲ್ಲ ಇಶ್ಯೂಸ್ ಇರ್ತದೆ. ಸೊ ಅರ್ಲಿ ಡಿಟೆಕ್ಷನ್ ಅಂದರೆ ಬೇಗ ಅದನ್ನು ಡಿಟೆಕ್ಟ್ ಮಾಡಿ ಆದಷ್ಟು ಬೇಗ ತ್ವರಿತವಾಗಿ ಅದಕ್ಕೆ ಇನ್ಫೆಕ್ಷನ್ಗಳಿಗೆ ಟ್ರೀಟ್ಮೆಂಟು, ಆ ಫಂಗಲ್ ಇನ್ಫೆಕ್ಷನ್ಗಳಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಅದು ಬರುವಂಥ ಚಾನ್ಸಸ್ ಕಡಿಮೆ ಆಗುತ್ತೆ. ಮತ್ತು ಕೆಲವೊಮ್ಮೆ ಅದನ್ನು ಸ್ವಲ್ಪ ಜಾಸ್ತಿ ದಿವಸ ನಾವು ಟ್ರೀಟ್ ಮಾಡಬೇಕಾಗತ್ತೆ. ಕೆಲವು ಫಂಗಲ್ ಇನ್ಫೆಕ್ಷನ್ ಅದು ಬರ್ತಾ ಇರ್ತದೆ, ಮತ್ತು ಸೋರ್ಸ್ ನೋಡಬೇಕು ಎಲ್ಲಿಂದ ಬರ್ತಾಯಿದೆ. ಯೂಶ್ವಲಿ ಫಂಗಲ್ ಇನ್ಫೆಕ್ಷನ್ಗಳು ಮನೆಯ ವಾತಾವರಣ ಅಂದರೆ ಮನೆ ಪೇರೆಂಟ್ಸಿಂದ ಬರುವಂಥದ್ದು ಮಕ್ಕಳಿಗೆ, ಅವರಿಗೆ ಫಸ್ಟ್ ಇರ್ತದೆ ಮತ್ತು ಅಲ್ಲಿಂದ ಬರ್ತದೆ. ಸೊ ಅಂಥ ಸೋರ್ಸ್ಗಳನ್ನು ಡಿಟೆಕ್ಟ್ ಮಾಡೋದು, ಸೊ ಇದೆಲ್ಲ ಅದಕ್ಕೆ ತುಂಬ ಕೆಲವು ಕಾರಣಗಳನ್ನು ಹುಡುಕಿ ತ್ವರಿತವಾಗಿ ಟ್ರೀಟ್ಮೆಂಟ್ ಮಾಡೋದು ಇಂಪಾರ್ಟೆಂಟು. ಅದರಿಂದ ಪ್ರಾಬ್ಲಮ್ಗಳು ಬೇಗ ಸಾಲ್ವ್ ಆಗ್ತದೆ. ಹೌದು, ಅಂದರೆ ಆ್ಯಂಟಿಬಯೋಟಿಕ್ ಹೌದು, ಇನ್ಫೆಕ್ಷನ್ ಇದ್ದರೆ ಡೆಫಿನೆಟ್ಲಿ ಆ್ಯಂಟಿಬಯೋಟಿಕ್ ಅದಕ್ಕೆ ಬೇಕಾಗುತ್ತೆ. ಮತ್ತು ಕೆಲವು ಕಂಡೀಷನ್ಗಳಿಗೆ ಸ್ಟೀರಾಯ್ಡೇ ಟ್ರೀಟ್ಮೆಂಟು, ಅಂದರೆ ಸ್ಟೀರಾಯ್ಡ್ಗಳಲ್ಲಿ ತುಂಬ ಲೆವೆಲ್ ಸ್ಟೀರಾಯ್ಡ್ಸ್ ಉಂಟು. ಒಂದು ಹೈಯರ್ ಸ್ಟೀರಾಯ್ಡ್ಸು, ಮಿಡ್ಲು ಮತ್ತು ಲೋವರ್ ಸ್ಟೀರಾಯ್ಡ್ಸ್ ಎಲ್ಲ. ಅದು ನಾವು ಡಿಪೆಂಡಿಂಗ್ ಅಪ್ ಆ ಪ್ರಾಬ್ಲಮ್ಗೆ ಯಾವ ಥರ ಸ್ಟೀರಾಯ್ಡ್ ನಮಗೆ ಬೇಕು, ಎಷ್ಟು ಸಮಯ ಅದನ್ನು ಕೊಡಬೇಕು, ಮತ್ತು ಯಾವ ಲೆವೆಲ್ ಅಂದರೆ ಯಾವ ಸ್ಟ್ರೆಂತಲ್ಲಿ ಅದನ್ನು ಕೊಡಬೇಕು, ಅದರ ಮೇಲೆ ನಾವು ಅದನ್ನು ಡಿಸೈಡ್ ಮಾಡ್ತೇವೆ ಹೇಗೆ ಕೊಡೋದು. ಎಲ್ಲ ಸ್ಟೀರಾಯ್ಡ್ ಹಾಳಂತ ಅಲ್ಲ, ಕೆಲವೊಮ್ಮೆ ಇಂಡಿಕೇಷನ್ ಬೇಕಾದ ಅದಕ್ಕೆ ಟ್ರೀಟ್ ಮಾಡುವಾಗ ನಾವು ಅದನ್ನು ಕೊಡಲೇಬೇಕಾಗತ್ತೆ. ಸೊ ಹಾಗೆ ಆ್ಯಂಟಿಬಯೋಟಿಕ್ಸ್ ಇರ್ಬೋದು, ಲೋಕಲ್ ಟ್ರೀಟ್ಮೆಂಟ್ ಇರ್ಬೋದು, ಲೋಕಲ್ ಆ್ಯಂಟಿಬಯೋಟಿಕ್ಸ್ ಇರ್ಬೋದು, ಕ್ರೀಮ್ಸ್ ಇರ್ಬೋದು, ಗೊತ್ತಾಯ್ತಲ್ಲ ಹಾಗೆ. ಮತ್ತು ನೀವು ಸೋಪ್ ಬಗ್ಗೆ ಕೂಡ ಕೇಳಿದರೆ, ಆ್ಯಕ್ಚುಲಿ ಸೋಪಲ್ಲಿ ಕೂಡ ಗ್ಲಿಸರಿನ್ ಸೋಪ್ಗಳು ಈಗ ನಾವು ರೆಕಮೆಂಡ್ ಮಾಡೋದು. ಸೊ ಅದರಲ್ಲಿ pH ಕಡಿಮೆ ಇರುವಂಥದ್ದು, ಮತ್ತು ಅದು ಡ್ರೈ ಸ್ಕಿನ್ನಿಗೆ ಜಾಸ್ತಿ ಅದು ಇಂಟ್ರ್ಯಾಕ್ಟ್ ಆಗಬಾರ್ದು ಅಂಥ ಸೋಪ್ಗಳನ್ನು, ಮತ್ತು ಕಡಿಮೆ ಯೂಸ್ ಮಾಡೋದು ಅದು ಕೂಡ ಇಂಪಾರ್ಟೆಂಟು. ಮತ್ತು ಜಾಸ್ತಿ ಮಾಯ್ಶ್ಚರೈಸ್ಗಳನ್ನು ಯೂಸ್ ಮಾಡೋದು. ಸೊ ಡ್ರೈ ಸ್ಕಿನ್ ಕೂಡ ಡ್ರೈ ಸ್ಕಿನ್ ಇದ್ದವರಿಗೆ ಪ್ರಾಬ್ಲಮ್ಸ್ ಜಾಸ್ತಿ. ಸೊ ಸ್ಪೆಷಲಿ ಸಣ್ಣ ಮಕ್ಕಳಿಗೆ ಡ್ರೈ ಸ್ಕಿನ್ ಪ್ರಾಬ್ಲಮ್ಗಳು ಜಾಸ್ತಿ, ಸ್ಪೆಷಲಿ ನವಜಾತ ಶಿಶುಗಳಿಗೆ, 1 ವರ್ಷಕ್ಕಿಂತ ಕಡಿಮೆ ಇರುವವರಿಗೆ. ಸೊ ಅವರ ಸ್ಕಿನ್ ಇನ್ನೂ ಬೆಳವಣಿಗೆ ಪೂರ್ತಿ ಆಗಿರಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ ಬೆಳವಣಿಗೆ ಆದ ಸ್ಕಿನ್ನು ಅದು ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ, ಅದಕ್ಕೆ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ. ಸೊ ಅವರ ಪ್ರಾಬ್ಲಮ್ಗಳೇ ಬೇರೆ ಇರ್ತವೆ, ಮತ್ತು ದೊಡ್ಡ ಮಕ್ಕಳ ಪ್ರಾಬ್ಲಮ್ಗಳು ಕೂಡ ಸ್ವಲ್ಪ ಬೇರೆ ಇರ್ತವೆ. ಅದನ್ನು ನೋಡಿ. ಸಂಪೂರ್ಣ ಗುಣ ಕೆಲವೊಂದು ಆಗೋದಿಲ್ಲ, ಬಟ್ ಕೆಲವು ಆಗೋ ಚಾನ್ಸ್ ಉಂಟು. ಈಗ ಹೊಸ ಟ್ರೀಟ್ಮೆಂಟ್ ಬಂದಿದೆ, ಈಗ ಅದನ್ನು ನೀವು ಕರೆಕ್ಟ್ ಬಂದು ಫಾಲೋ ಅಪ್ ಮಾಡಿದರೆ ಆಗೋಕ್ಕೆ ಚಾನ್ಸ್ ಉಂಟು. ಮತ್ತು ಅದರ ಜೊತೆ ಟ್ರೀಟ್ಮೆಂಟ್ ಇಲ್ಲ ಅಂತೀನಿ, ಮುಂಚೆ ಎಂಥದ್ದು ಇರಲಿಲ್ಲ, ಈಗ ಬಂದಿದೆ. ಅಂದರೆ ಅಟ್ಲೀಸ್ಟ್ ಒಂದು 40-50% ಇಂಪ್ರೂವ್ಮೆಂಟು, ಕಂಪ್ಲೀಟ್ ರಿಕವರಿನೂ ಆ ಥರನೂ ಚಾನ್ಸಸ್ ಉಂಟು. ಮತ್ತು ಈಗ ಹೊಸ ಡ್ರಗ್ಸ್ ಬಂದಿದೆ, ಬಯೋಲಾಜಿಕಲ್ ಏಜೆಂಟ್ಸ್ ಅಂತ. ಈಗ ಸಪೋಸ್ ಎಟೋಪಿಕ್ ಎಕ್ಸಿಮಾ ಅಂತ ಒಂದು ಸ್ಕಿನ್ ಡರ್ಮಟೈಟಿಸ್ ಬರ್ತದೆ, ಅದು ತುಂಬ ಸ್ಪ್ರೆಡ್ ಆಗಿ ತುಂಬ ಕಷ್ಟ ಕೊಡ್ತದೆ. ಯಾವುದು ನಿಮ್ಮ ಸ್ಟೀರಾಯ್ಡ್ ಕೂಡ ವರ್ಕ್ ಮಾಡೋದಿಲ್ಲ. ಅದಕ್ಕೆ ಬಯೋಲಾಜಿಕಲ್ ಏಜೆಂಟ್ಸ್ ಅಂತ ಬಂದಿದೆ, ತುಂಬ ಎಕ್ಸ್ಪೆನ್ಸಿವ್. ಬಟ್ ಅದನ್ನು ಯೂಸ್ ಮಾಡಿದರೆ ಅದರಲ್ಲಿ ತುಂಬ, ಈಗ ನಿಮ್ಮ ಆಸ್ತಮಾಗೆ, ಈ ಎಟೋಪಿಕ್ ಎಕ್ಸಿಮಾ, ಇದೆಲ್ಲ ಅಲರ್ಜಿಕ್ ಡಿಸಾರ್ಡರ್ಸ್, ಅದಕ್ಕೆಲ್ಲ ಬಂದಿದೆ. ಮುಂಚೆ ಈ ಥರ ಏನೂ ಇರಲಿಲ್ಲ. ಸೊ ಇದನ್ನೆಲ್ಲ ಇದ್ರ ಬಗ್ಗೆ ವಿವರಿಸ್ತಾರೆ, ಮತ್ತು ಸ್ಟೂಡೆಂಟ್ಸಿಗೆಲ್ಲ ಇದನ್ನು ಹೇಳ್ಕೊಡ್ತಾರೆ ಹೇಗೆ ಇದು ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ನಮ್ಮ ಕಾಲೇಜಲ್ಲಿ ಪಿಡಿಯಾಟ್ರಿಕ್ ಮಕ್ಕಳ ವಿಭಾಗ, ಮತ್ತು ಡರ್ಮಟಾಲಜಿ ವಿಭಾಗ, ಮತ್ತು ಬೇರೆ ಅಲರ್ಜಿ ಎಲ್ಲದ್ರ ಬಗ್ಗೆ ಸ್ಪೆಷಲಿಸ್ಟ್ ಇದ್ದಾರೆ. ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಕೂಡ ಇದ್ದಾರೆ, ಪಿಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್ ಕೂಡ ಬರ್ತಾರೆ. ಸೊ ಒಂದು ಕಾಂಪ್ರಿಹೆನ್ಸಿವ್ ಕೇರ್ ಸಿಗ್ತದೆ ನಿಮಗೆ ಕಣಚೂರು ಹಾಸ್ಪಿಟ್ಲಿಗೆ ಬಂದರೆ, ಅಟ್ ವೆರಿ ಲೋ ಕಾಸ್ಟ್. ನಿಮಗೆ ಹೊರಗಡೆ ನೀವು ಎಷ್ಟು ಖರ್ಚು ಮಾಡ್ತೀರಾ ಅದರಲ್ಲಿ ಒಂದು 10-20% ಎಲ್ಲ ಇಲ್ಲಿ ನಿಮಗೆ ಸ್ಪೆಷಲಿಸ್ಟ್ ಸಿಗ್ತಾರೆ, ಎಕ್ಸೆಪ್ಟ್ ಫಾರ್ ಮೆಡಿಕೇಷನ್. ಬಾಕಿ ಬಿಟ್ಟರೆ ನಿಮಗೆ ಎಲ್ಲ ಟ್ರೀಟ್ಮೆಂಟ್ ಸಿಗ್ಬೋದು. ನಮ್ಮದರಲ್ಲಿ ಈಗ ಡಾಕ್ಟರ್ ಶ್ರುತಿಕೀರ್ತಿ ಅವರು HOD ಪಿಡಿಯಾಟ್ರಿಕ್ಸ್, HOD ಡರ್ಮಟಾಲಜಿಸ್ಟ್, ಅವರು ಇವತ್ತು ಬರಲಿಲ್ಲ ಸಮ ಕಾರಣಗಳಿಂದಾಗಿ. ಸೊ ಅವರು ಕೂಡ ಸೀನಿಯರ್ ಪಿಡಿಯಾಟ್ರಿಷಿಯನ್, ಮೊದಲು KMC ಮಣಿಪಾಲಲ್ಲಿ ಇದ್ದರು, ಈಗ ಇದ್ದಾರೆ. ಸೊ ಅವರು ಕೂಡ ಗುಡ್ ಎಕ್ಸ್ಪೀರಿಯನ್ಸ್ ಪಿಡಿಯಾಟ್ರಿಷಿಯನ್ ಕೂಡ ನಮ್ಮದರಲ್ಲಿ ಇದ್ದಾರೆ. ಸೊ ಇವತ್ತು ಅವರಿಗೆ ಬರಲಿಕ್ಕಾಗಲಿಲ್ಲ. ಸೊ ನಮ್ಮ ಡಿಪಾರ್ಟ್ಮೆಂಟ್ ಎರಡು ಪಿಡಿಯಾಟ್ರಿಕ್ಸ್ ಮತ್ತು ಡರ್ಮಟಾಲಜಿಗೆ ಒಟ್ಟಿಗೆ ಸೇರಿಸಿ ನಾವು ಇದು CME ಮಾಡ್ತಾಯಿದ್ದೇವೆ.